ಯಾರಿಂದಲೂ ಮುರಿಯಲು ಸಾಧ್ಯವಾದ ದಾಖಲೆಯನ್ನು ನಿರ್ಮಿಸಿದ ಶಿವಮ್ ದುಬೆ, ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದ ಡೇವಿಡ್ ವಾರ್ನರ್. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನೇ ಹೊರಡಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಇಂಗ್ಲೆಂಡ್ ಇಂಡಿಯಾ ಸೀರೀಸ್ ನಡೆದೈತಿ. ಅದರಲ್ಲಿ ಟೀಮ್ ಇಂಡಿಯಾ ಗೆದ್ದು ಬೀಗೈತಿ ಸ್ನೇಹಿತರೆ. ಅದರಲ್ಲಿ ಶಿವಮ್ ದುಬೆ ಅವರು ಒಂದು ದಾಖಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಅದು ಯಾವ ದಾಖಲೆ ಅಂತ ನೋಡ್ಕೊಳ್ಳೋಣ. ಕೊನೆ 2 T20 ಪಂದ್ಯಗಳಲ್ಲಿ ಕಣಕ್ಕಿಳಿದ ಶಿವಮ್ ದುಬೆ ಅವರು ಇನ್ನು ಫಸ್ಟ್ನೇದು 4ನೇ ಮ್ಯಾಚು, ಎರಡನೇದು 5ನೇ ಮ್ಯಾಚ್ ಅಲ್ಲ, 4ನೇದಲ್ಲಿ ಬರೋಬ್ಬರಿ 34 ಬಾಲ್ಗಳಲ್ಲಿ 53 ರನ್ನ ಕಲೆ ಹಾಕಿದರು. ಅದನ್ನು ಕೂಡ ಟೀಮ್ ಇಂಡಿಯಾ ಗೆದ್ದು ಬೀಗಿತ್ತು. ಇನ್ನು 5ನೇ ಪಂದ್ಯದಲ್ಲಿ ಕೇವಲ 13 ಬಾಲ್ಗಳಲ್ಲಿ 30 ರನ್ಗಳನ್ನು ಕಲೆ ಹಾಕಿತು ಮತ್ತು ಅದರಲ್ಲಿ 2 ವಿಕೆಟ್ಗಳನ್ನು ಪಡೆದಾರೆ ಸ್ನೇಹಿತರೆ. ಇದುಗಳನ್ನು ಪಡೆಯುವ ಮೂಲಕ ಶಿವಮ್ ದುಬೆ ಅವರು ಯಾರಿಂದಲೂ ಮುರಿಯಲು ಸಾಧ್ಯವಾಗದ ದಾಖಲೆ ನಿರ್ಮಿಸಿದ್ದಾರೆ. ಅದು ಯಾವ ದಾಖಲೆ, ಯಾವ ರೀತಿ ಅಂತ ನೋಡೋಣ. ಒಂದು ವದಂತಿ ಐತಿ ಸ್ನೇಹಿತರೆ. ಏನಪ್ಪ ಅಂದರೆ, ಇಂಡಿಯಾ ಪರ ಶಿವಮ್ ದುಬೆ ಅವರು ಆಟ ಆಡಕತ್ತಾರಂದ್ರೆ ಆ ಮ್ಯಾಚು T20ಯಲ್ಲಿ ಪಕ್ಕ ಗೆಲ್ಲುತ್ತೆ ಅಂತ ವದಂತಿ. ಯಾಕಪ್ಪ ಅಂದರೆ, ಕಳೆದ 30 T20 ಪಂದ್ಯಗಳು ಏನು ನಡೆದ ನೋಡು, ಅದೇ ಅವ್ರುಗಳೆಲ್ಲ ಸಾಕ್ಷಿಯಾಗೈತಿ. ಯಾವ ರೀತಿ ಅಂದರೆ, 2020ರಿಂದ ಇಲ್ಲಿಯವರೆಗೆ ಯಾವುದು ಇಂಗ್ಲೆಂಡ್ ಸೀರೀಸ್ ಏನು ನೋಡಿತು, ಇಲ್ಲಿಯವರೆಗೆ ಶಿವಮ್ ದುಬೆ ಅವರು T20ಯಲ್ಲಿ ಇಂಡಿಯಾ ಪರ ಬರೋಬ್ಬರಿ 30 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಮ್ಯಾಚನ್ನು ಸೋತಿಲ್ಲ ಸ್ನೇಹಿತರೆ. ಇವರು ಇಂಡಿಯಾ ಯಾವುದೂ ಮ್ಯಾಚನ್ನು ಸೋತಿಲ್ಲ. ಬರೋಬ್ಬರಿ 30 ಮ್ಯಾಚ್ಗಳನ್ನು ಆಡಿ 30ಕ್ಕೆ 30 ಪಂದ್ಯಗಳನ್ನು ಟೀಮ್ ಇಂಡಿಯಾ ಗೆದ್ದು ಬೀಗೈತಿ. ಇನ್ನು ಅದಲ್ಲದೆ ನಮಗೆ ಗೊತ್ತಿರ್ಬೋದು, 2024ರ ವರ್ಲ್ಡ್ ಕಪ್ ಗೆದ್ದೈತಿ. ಅದರಲ್ಲಿ 8 ಮ್ಯಾಚ್ಗಳನ್ನು ಆಡಿತ್ತು, 8ಕ್ಕೆ 8 ಗೆದ್ದು ವರ್ಲ್ಡ್ ಕಪ್ನ ಗೆಲ್ತು. ಅದರಲ್ಲಿ ಕೂಡ ಶಿವಮ್ ದುಬೆ ಅವರು ಭಾಗಿಯಾಗಿದ್ದಾರೆ. ವರ್ಲ್ಡ್ ಕಪ್ನ ಶಿವಮ್ ದುಬೆ ಅವರು ಇದ್ದರು ಅಂತ ಗೆದ್ದೈತೆ ಹೇಳಕತ್ತಿಲ್ಲ, ಆ ಪಾರ್ಟ್ ಆಗಿದ್ದರು ಅವರು ಅಂತ ಹೇಳತ್ತೀನಿ ಸ್ನೇಹಿತರೆ. ಈ ಮೂಲಕ ಶಿವಮ್ ದುಬೆ ಅವರು ವಿಶ್ವದ ಮೊದಲನೇ ಆಟಗಾರ. 30ಕ್ಕೆ 30 ಮ್ಯಾಚ್ಗಳನ್ನು ಗೆದ್ದು ಒಂದೇ ಒಂದು ಮ್ಯಾಚನ್ನು ಸೋಲದೇ ಇರುವ ಆಟಗಾರ ಯಾವುದಾದ್ರೂ ಇದ್ದರೆ ಅದು ಶಿವಮ್ ದುಬೆ ಸ್ನೇಹಿತರೆ. ಕಾದು ನೋಡೋಣ, ಇನ್ನೂ ಯಾರಾದರೂ ಈ ದಾಖಲೆಯನ್ನು ಮುರಿತಾರೋ ಇಲ್ಲೋ ಅಂತ ಹೇಳ್ಕೊಂಡು. ನನ್ನ ಪ್ರಕಾರ ಇದು ಆಗೋದಿಲ್ಲ, ನೋಡೋಣ. ಇನ್ನು ಎರಡನೇ ನ್ಯೂಸು, ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದು ಹಾಕಿದಂತಹ ಡೇವಿಡ್ ವಾರ್ನರ್ ಅವರು. ಸ್ನೇಹಿತರೆ, ನಮ್ಗೆ ಗೊತ್ತಿರ್ಬೋದು, ದುಬೈ ಇಂಟರ್ನ್ಯಾಷನಲ್ ಲೀಗ್ ನಡೆಯುತ್ತೆ. ಅಲ್ಲಿ ಡೇವಿಡ್ ವಾರ್ನರ್ ಅವರು ಭರ್ಜರಿಯಾಗಿ ಆಟನ ಆಡತ್ತಾರೆ ಸ್ನೇಹಿತರೆ. ದುಬೈ ಕ್ಯಾಪಿಟಲ್ ಪರ ಆಡ್ತಿರುವಂತಹ ಡೇವಿಡ್ ವಾರ್ನರ್ ಅವರು ಕಳೆದ ಮ್ಯಾಚ್ನಲ್ಲಿ 93 ರನ್ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಅದರಲ್ಲಿ 93 ರನ್ಗಳ ಕಲೆ ಹಾಕುವ ಮೂಲಕ ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದಾರ. ಯಾವ ರೀತಿ ಮುರಿದ್ರು ಸ್ನೇಹಿತರೆ? ಈ ಹಿಂದೆ ಸ್ನೇಹಿತರೆ T20ಯಲ್ಲಿ ವಿಶ್ವದಲ್ಲೇ 5ನೇ ರನ್ ಗೆಟ್ಟರ್ ಆಗಿದ್ರು ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ರನ್ಗಳ ಕಲೆ ಹಾಕಿದ್ರು. ಅದರಲ್ಲಿ ಇವರು 5ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದರು. ಇದೀಗ ಡೇವಿಡ್ ವಾರ್ನರ್ ಅವರು ಅವರ ದಾಖಲೆಯನ್ನು ಮುರಿದು 5ನೇ ಸ್ಥಾನಕ್ಕೆ ಡೇವಿಡ್ ವಾರ್ನರ್ ಅವರು ಹೋಗಿದ್ದಾರೆ. ಈ ಹಿಂದೆ ವಿರಾಟ್ ಕೊಹ್ಲಿ ಅವರು 2007ರಿಂದ 2024ರವರೆಗೆ ಇವರು 382 T20 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ 9 ಸೆಂಚುರಿ, 97 ಅರ್ಧಶತಕಗಳು, ಅದರಲ್ಲಿ 12,886 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದೀಗ ಡೇವಿಡ್ ವಾರ್ನರ್ ಅವರು ಇವರ ದಾಖಲೆಯನ್ನು ಮುರಿದು ಇವ್ರಿಗಿಂತ ಜಾಸ್ತಿ ರನ್ಗಳನ್ನು ಹೊಡೆದು ಟಾಪ್ 5ನೇ ಸ್ಥಾನಕ್ಕೆ ಕುಂತಿದ್ದಾರೆ ಸ್ನೇಹಿತರೆ. 5ನೇ ಸ್ಥಾನದಲ್ಲಿ T20ಯಲ್ಲಿ ಕುಂತಿದ್ದಾರೆ. ಡೇವಿಡ್ ವಾರ್ನರ್ ಅವರು 397 T20 ಪಂದ್ಯಗಳನ್ನು ಆಡಿ ಅದರಲ್ಲಿ 8 ಶತಕ, 108 ಅರ್ಧಶತಕಗಳೊಂದಿಗೆ 12,909 ರನ್ಗಳನ್ನು ಕಲೆ ಹಾಕುವ ಮೂಲಕ ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದ್ರು ಸ್ನೇಹಿತರೆ. ಈ ಮೂಲಕ 5ನೇ ಸ್ಥಾನವನ್ನು ಡೇವಿಡ್ ವಾರ್ನರ್ ಅವರು ಅಲಂಕರಿಸಿದ್ದಾರೆ. ಈ ಸ್ಥಾನವನ್ನು ಯಾರಾದರೂ ಮುರಿತಾರೆ, ಮುಂದೆ ಬರ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಇನ್ನೂ IPLನ ಆಡಕತ್ತಾರ. ಮತ್ತೆ ಅವರು ದಾಖಲೆಯನ್ನು ಮುರಿದು ಆ ಸ್ಥಾನಕ್ಕೆ ಹೋಗ್ಬೋದು. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರದಾರ ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. 2005ರಿಂದ 2022ರವರೆಗೆ ಆಡಿದಂತಹ ಕ್ರಿಸ್ ಗೇಲ್ ಅವರು, ವಿಶ್ವದ ದಾಂಡಿಗ, ನಮ್ಮ RCBಯ ಹಳೆ ಪ್ಲೇಯರ್. ಇವರು ಬರೋಬ್ಬರಿ 455 ಪಂದ್ಯಗಳನ್ನು ಆಡಿ 14,562 ರನ್ಗಳನ್ನು ಕಲೆ ಹಾಕಿದ್ದಾರೆ. ಕಾದು ನೋಡೋಣ ಇವ್ರ ದಾಖಲೆಯನ್ನು ಯಾರಾದರೂ ಮುರಿತಾರೋ ಇಲ್ಲ ಅಂತ ಹೇಳ್ಕೊಂಡು. ಇವರು ಕ್ರಿಸ್ ಗೇಲ್ ಅವರ ದಾಖಲೆ ಅಷ್ಟು ಅಸಾಧ್ಯ. ನೋಡೋಣ, ವಾರ್ನರ್ ಅವರ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಮುರಿಯುವ ಸಾಧ್ಯತೆಗಳು ಎಲ್ಲ ಅದಾವು. ಯಾಕಪ್ಪ ಅಂದ್ರೆ ಇವರು IPLನಲ್ಲಿ ಅನ್ಸೌಂಡ್ ಆಗಿದ್ದಾರೆ ವಾರ್ನರ್ ಅವರು. ವಿರಾಟ್ ಕೊಹ್ಲಿ ಅವರಿಗೆ ಚಾನ್ಸ್ ಐತಿ ಬರೋದಕ್ಕೆ. ನಿಮ್ಮ ಅನಿಸಿಕೆ ಏನಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಶಿವಮ್ ದುಬೆ ಅವ್ರದ್ದಾಗಿರ್ಬೋದು, ವಿರಾಟ್ ಕೊಹ್ಲಿ, ವಾರ್ನರ್ ಅವ್ರದ್ದು, ಕಾದು ನೋಡೋಣ ಸ್ನೇಹಿತರೆ.